ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 7th ಕ್ವಶನಲ್ಲಿದ್ದೀವಿ. ಕ್ವಶನ್: ಫೈಂಡ್ ದ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ಅನ್ AP ಇನ್ ವಿಚ್ D is equal to 7 and 22nd term is 149. ಒಂದು AP ಇದೆ, ಅದರದ್ದು D ಅಂದರೆ ಕಾಮನ್ ಡಿಫರೆನ್ಸ್ 7. 22nd ಟರ್ಮ್ ಅಂದರೆ ಆ ಎ ಪಿಯಲ್ಲಿ 22 ಟರ್ಮ್ಸ್ ಇದೆ ಅಂದರೆ ಅದು ಲಾಸ್ಟ್ ಟರ್ಮು 149. ಮತ್ತು ನಾವು ಆ 22 ಟರ್ಮ್ಸ್ದು ಸಮ್ ಕಂಡುಹಿಡಿಬೇಕು. ಏನೇನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು ಬರ್ಕೊಳ್ಳೋಣ. D7, A22 ಅಥವಾ AN ಅಥವಾ L ಎಲ್ಲ ಒಂದೇ. A22 ಅಂದರೆ 22nd ಟರ್ಮು, AN ಅಂದ್ರೂ ಅದೇ ಲಾಸ್ಟ್ ಟರ್ಮು, L ಅಂದರೂ ಲಾಸ್ಟ್ ಟರ್ಮು. 149 ನಾವು ಕಂಡುಹಿಡಿಬೇಕಾದ್ರು S22 ಟರ್ಮ್ಸ್ದು ಸಮ್ ಕಂಡುಹಿಡಿಬೇಕು. ಸಮ್ ಮಾತ್ರನೇ ಕೇಳಿರೋದು. ಎಸ್ ಫಾರ್ಮುಲಾ ಹಾಕ್ಕೊಂಡ್ರೆ ಎಸ್ ಫಾರ್ಮುಲಾ 5ನೇದು 6ನೇದು 7ನೇದಿದೆ. ಐದನೇದು ಹಾಕ್ಕೊಂಡ್ರೆ ಎ ಫಸ್ಟ್ ಟರ್ಮ್ ಗೊತ್ತಿಲ್ಲ. ಮೊದಲು ಫಸ್ಟ್ ಟರ್ಮ್ ಕಂಡುಹಿಡಿಯಬೇಕು. ಫಸ್ಟ್ ಟರ್ಮ್ ಕಂಡುಹಿಡಿಯೋಕ್ಕೆ 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಎಸ್ ಗೊತ್ತಿಲ್ಲ, ಎ ಗೊತ್ತಿಲ್ಲ, ಎನ್ ಗೊತ್ತಿದೆ, ಡಿ ಗೊತ್ತಿದೆ. ಎಸ್ ಎ ಎರಡು ಗೊತ್ತಿಲ್ಲ. 3ನೇ ಫಾರ್ಮುಲಾ ಹಾಕ್ಕೊಂಡ್ರೆ AN ಗೊತ್ತಿದೆ, ಎ ಗೊತ್ತಿದೆ, ಡಿ ಎ ಗೊತ್ತಿಲ್ಲ, ಎ ಕಂಡುಹಿಡಿಯಬೇಕು. ಎನ್ ಗೊತ್ತಿದೆ, ಡಿ ಗೊತ್ತಿದೆ. 3ನೇ ಫಾರ್ಮುಲಾ ಹಾಕೋಣ. AN = A + n - 1D. ನಮ್ಗೆ ಗೊತ್ತಿರೋ ವ್ಯಾಲ್ಯೂಸ್ ಹಾಕೋಣ. AN 149 ಲಾಸ್ಟ್ ಟರ್ಮ್, ಎ ಗೊತ್ತಿಲ್ಲ, ಎನ್ 22 ಟರ್ಮ್ಸ್, ನಂಬರ್ ಆಫ್ ಟರ್ಮ್ಸ್ 22 - 1 ಇಂಟು ಕಾಮನ್ ಡಿಫರೆನ್ಸ್ 7. ಈಗ LHS RHS ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಯಾಕೆ ಎ LHS ಬರಲಿ ಅಂತ. ನೆಕ್ಸ್ಟು ಎ ಬ್ರ್ಯಾಕೆಟಲ್ಲಿ 22 - 1 ಇದೆ, 21 ಇಂಟು 7. 21 ಇಂಟು 7 147. ಮಿಕ್ಕಿದಲ್ಲಿ ಹಂಗೆ ಬರ್ಕೋಣ. ಮತ್ತು ಎ = 149. 147 LHS ಇಂದ RHS ಬಂದರೆ -147. 149 - 147. ಆನ್ಸರ್ 2. ಎ = 2. ಫಸ್ಟ್ ಟೈಮ್ 2. ಈಗ ಸಮ್ ಕಂಡುಹಿಡಿಯಬೇಕು. 5, 6, 7 ಯಾವುದಾದ್ರೂ ಹಾಕ್ಕೊಬೋದು. ಅವಾಗೇನು ಮಾಡಬೇಕು, ಚಿಕ್ಕ ಫಾರ್ಮುಲಾ ಹಾಕ್ಕೊಬೇಕು. 5ನೇದು ಹಾಕ್ಕೊಂಡ್ರೆ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ. 5ನೇದು 6ನೇದು 7ನೇದು ಯಾವುದಾದ್ರು ಹಾಕ್ಕೊಬೋದು. ಅವಾಗೇನು ಮಾಡಬೇಕು, ಎಲ್ಲದನ್ನ ಚಿಕ್ಕದು ಹಾಕ್ಕೊಬೇಕು. S = n/2 ಇಂಟು A + L. ವ್ಯಾಲ್ಯೂಸ್ ಹಾಕೋಣ. S22 ಕಂಡುಹಿಡಿದಾರೆ ನಾವು. = 22/2 ಇಂಟು 2 + 149. 2 + 149 151. 22/2 11. S22 S = 11 ಇಂಟು 151. 11 ಇಂಟು 151 1661. ಈ 22 ಟರ್ಮ್ಸ್ ಸಮ್ಮು 1661. ಥ್ಯಾಂಕ್ ಯು.